ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ವ್ಲಾಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದುಬೈ ಮಧ್ಯಾಹ್ನ ರೀಚ್ ಆಗಿದ್ರಿ. ಸೊ ಆಮೇಲೆ ರೆಸ್ಟ್ ಮಾಡಿ ಹಾಗೆ ಈವ್ನಿಂಗ್ ನಮಗೆ ಇಲ್ಲಿನ ದುಬೈ ಟೈಮ್ಗೆ ಮತ್ತು ಇಂಡಿಯನ್ ಟೈಮ್ಗೆ 1.5 hour ಡಿಫ್ರೆನ್ಸ್ ಇದೆ. ಸೊ ಇಂಡಿಯನ್ ಟೈಮ್ ಅಂದರೆ ನಾವು 3:30 ಆಗಿತ್ತು. ಇಲ್ಲಿ ದುಬೈಯಲ್ಲಿ ಆಲ್ಮೋಸ್ಟ್ 1:30 ಆಗಿತ್ತು ಮಧ್ಯಾಹ್ನ. ಸೊ ಆ ಟೈಮ್ಗೆ ನಾವು ರೀಚ್ ಆಗಿ ಅಲ್ಲಿಂದ ಇಮಿಗ್ರೇಷನ್ನು ಎಲ್ಲ ಮುಗಿಸ್ಕೊಂಡು ಬರೋದೆಲ್ಲ ಸ್ವಲ್ಪ ಟೈಮ್ ತೊಗೊಳ್ತು. ಸೊ ಅಲ್ಲಿ ಆಮೇಲೆ ನಮಗೆ ಪಿಕಪ್ ಇತ್ತು. ಸೊ ಏರ್ಪೋರ್ಟಿಂದ ಪಿಕಪ್ ಮಾಡ್ಕೊಂಡು ಬಂದು ನಮಗೆ ನಮ್ಮ ಹೋಟೆಲ್ ಯಾವ್ದು ಬುಕ್ ಆಗಿತ್ತಲ್ಲ ಸೊ ಅಲ್ಲಿ ಬಿಡ್ತಾರೆ. ಸೊ ಈಗ ನಾನು ರೆಡಿ ಆಗ್ತಿರೋದು. ಈಗ ನಾನು ಕ್ರೂಸ್ ಡಿನ್ನರ್ ಇತ್ತು ನೈಟು. ಸೊ ಅಲ್ಲಿ ಕ್ರೂಸಲ್ಲಿ ಎಲ್ಲ ಒಂದು ರೌಂಡ್ ಹಾಕಿಸಿ ಹಾಗೆ ಅಲ್ಲಿ ಬಫೆಟ್ ಡಿನ್ನರ್ ಕೊಡ್ತಾರೆ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು, ಲೈಫ್ ಟೈಮ್ ಒನ್ಸ್ ಮಾಡಬೇಕು. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ರಿ ಭಾಳ. ಸೊ ನಾನು ಆಲ್ಮೋಸ್ಟ್ ಯಾವಾಗೂ ನಾನು ಆಲಿವೆರಾ ಜೆಲ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಸೊ ಆಲಿವೆರಾ ಜೆಲ್ ಯೂಸ್ ಮಾಡಿ ಹಾಗೆ ನೆಕ್ಸ್ಟು ನಾನು ಲ್ಯಾಕ್ಮಿದು ಇಲ್ಯುಮಿನೇಟರ್ ಕ್ರೀಮ್ ಟ್ರೈ ಮಾಡೋಣ ಅಂತ ಈ ಸಲ ಹೊಸ ತೊಗೊಂಡಿದ್ದೆ. ಸೊ ಅದನ್ನು ಜೊತೆಗೆ ನಾನು ಸ್ವಲ್ಪ ಮಮಾಸ್ ಅರ್ಥದ್ದು ಲಿಕ್ವಿಡ್ ಫೌಂಡೇಶನ್ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಅದನ್ನೆರಡನ್ನೂ ಬ್ಲೆಂಡ್ ಮಾಡಿಕೊಂಡ್ರೆ ನಿಮಗೆ ನೈಟ್ ಈ ಥರ ಪ್ರೋಗ್ರಾಮ್ಸ್ ಟೈಮಲ್ಲಿ ಒಳ್ಳೆ ಶೈನ್ ಕೊಡುತ್ತೆ. ಸೊ ಅದಕ್ಕೆ ನಾನು ಎಲ್ಲೆಲ್ಲಿ ನನಗೆ ಡಾರ್ಕ್ ಸ್ಪಾಟ್ಸ್ ಅನಿಸ್ತು ಅಲ್ಲೆಲ್ಲ ಕಡೆ ಹಾಕಿ ನಾನು ಸ್ಪ್ರೆಡ್ ಮಾಡಿಕೊಂಡೆ ಅದನ್ನು. ಇದಾದಮೇಲೆ ಸ್ವಲ್ಪ ಕ್ರೀಮ್ ಹಾಕಿ ನಾನು ಐಬ್ರೋಸ್ ಸೆಟ್ ಮಾಡಿಕೊಂಡು ಆಮೇಲೆ ಐಲೈನರು ಹಾಗೆ ಮಸ್ಕರ ಯೂಸ್ ಮಾಡಿ ಸ್ವಲ್ಪ ಲಿಪ್ಸ್ಟಿಕ್ ಯೂಸ್ ಮಾಡಿದೆ. ಅಷ್ಟೇ ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಸೊ ಜರ್ನಿ ಮಾಡಿ ಬಂದು ಭಾಳ ಸುಸ್ತಾಗಿತ್ತು. ಸೊ ಓಕೆ ನೆಕ್ಸ್ಟ್ ಡೇ ನೋಡೋಣ, ಕ್ಲೀನಾಗಿ ಮಾಡ್ಕೊಂಡ್ರೆ ಆಯ್ತು, ಈಗ ಸದ್ಯ ಸಾಕು ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು ಈ ಥರ ರೆಡಿಯಾಗಿದ್ದೆ ಈವ್ನಿಂಗು ನಾನು.